ಕರ್ನಾಟಕದಲ್ಲಿ ಡಿವಿ ಮುಟ್ಟೆ ಇಲ್ದಿರೋ ಗಾಡಿ ಇಲ್ಲ, ಆ ಬ್ರಹ್ಮ ಹುಟ್ಟಿಸಿರೋ ಹೆಣ್ಣಿಲ್ಲ ಅನ್ನೋ ತರ ನೀವು ಯಾವ್ದಾದ್ರು ಮಾಡಿ. This one is so special. I have to show you. ಇದೆಲ್ಲ ಗೋಲ್ಡ್ ಸಿಲ್ವರ್. ನೆಂಟಿದು ಕಾಸು ಇದೆ ಇದರಲ್ಲಿ. ಬಡ್ಡಿ ಇಲ್ಲದೆ ಕಾಸು ಕೊಟ್ಟಿದ್ದೀನಿ. ಬಡ್ಡಿ ಇಲ್ಲದೆ ಅದು ಯಾರು ಈ ಕಾಲದಲ್ಲಿ ಬಡ್ಡಿ ಇಲ್ಲದೆ ಕಾಸು ಕೊಡ್ತಾರೆ? ಏನಾಗ್ಬಿಡೈತಿ ಇವಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಇವರು ಹೇಳೋದು ಕೇಳಿಸ್ಕೊಂಡು ಭಯ ಪಟ್ಬಿಟ್ಟವಳೆ ಫುಲ್ಲು. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಪವರ್ಫುಲ್ಲು, ಒಂದೇ ವೀಲಲ್ಲಿ ಹೋಗೋದದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಸೊ ಎಸ್, ದಿವಿನ ವಿಚಾರಿಸೋಣ ಇವತ್ತು ಸ್ವಲ್ಪ. ಸಕ್ಕದಾಗಿದೆ ಆ್ಯಕ್ಚುಲಿ. ನಾನು ಅಂದ್ಕೊಂಡೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆಯಲ್ಲ, ಪ್ಲಸ್ ಡಿ ವಿ ಮುಖಾನ ಆಲ್ಮೋಸ್ಟ್ 5 ಇಯರ್ಸಿಂದ ನೋಡ್ತಾನೆ ಅವರೇ ಜನ, ಏನು ಫ್ರೀ ಇದ್ದವ್ರು ಪಾಪ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಸೋ ಮಚ್ ಕ್ರೌಡ್. ಪ್ಲಸ್ ನಮಗೆ ತುಂಬ ಜಾಸ್ತಿ ಕ್ರೌಡ್ ಆಗಿದ್ರು ಅಲ್ಲಿ ಶೋರೂಮ್ ಅವ್ರು ಸ್ವಲ್ಪ ಫಸ್ಟೇ ಹೇಳಿದರು, ಸರ್ ಪೊಲೀಸ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನೋಡ್ಕೊಂಡು ಮಾಡ್ರಿ ಅಂತ ಹೇಳಿದರು. ಅದಕ್ಕೋಸ್ಕರನೇ ನಾನು ಲಿಮಿಟೆಡ್ ಆಗಿ ಬರೀ ನನ್ನ ಫ್ಯಾನ್ಸಿಗೆ ಮಾತ್ರ ಹೇಳಿದ್ದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಸರ್ಕಲ್ವರೆಗೂ ಯಾರಿಗೂ ಹೇಳಿರಲಿಲ್ಲ. ಇಟ್ ವಾಸ್ ಪರ್ಸ್ನಲ್ ಆಗಿ ನಾನು ಯಾರೂ ಇನ್ವೈಟೇ ಮಾಡಿಲ್ಲ. ಇಟ್ಸ್ ಓನ್ಲಿ ಮೀ ಆ್ಯಂಡ್ ಮೈ ಫ್ಯಾನ್ಸ್. ನಂದು ಏನು ಇನ್ವೈಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಬಂದವರ ಜನ ಅಷ್ಟೇ, ಅದೇ ಇನ್ವೈಟು. ಬರೀ ಯಾರಿಗೂ ನಾನು ಫೋನ್ ಮಾಡಿ ಒಬ್ಬೊಬ್ರಿಗೆ ಕರೆಯೋದಾವಲ್ಲ, ಇವಳು ಕರ್ಕೊಂಡು ಹೋಗಿಲ್ಲ ನಾನು ಆ್ಯಕ್ಚುಲಿ. ನಾನು ಇನ್ವೈಟ್ ಮಾಡಿಲ್ಲ. ಸೊ ನಾನು ಜಾಸ್ತಿ ಎಕ್ಸ್ಪೆಕ್ಟು ಮಾಡ್ತಾ ಇರಲಿಲ್ಲ ಕ್ರೌಡು. ಬಟ್ ದೆನ್ 4:30ವರೆಗೂ ಶೋರೂಮಲ್ಲಿ ಓಕೆ, ಒಂದು ರೇಜಿಗೆ 30-40 ಹಂಗೆ ರೈಸ್ ಆಗ್ತಾಯಿತ್ತು ನಂಬರ್ಸು. 4:45 ಆದಮೇಲೆ ನಮ್ಮ DOP ಸುಬೋಧ್ ಇದ್ದವನೇ ಫೋನ್ ಮಾಡಿ, ಬ್ರೋ ಬೇಗ ಬನ್ನಿ ಬಿಟ್ಬಿಡಿ ಅಲ್ಲಿಂದ, ಕ್ರೌಡ್ ಜಾಸ್ತಿ ಆಗ್ಬಿಟ್ಟು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂದ. ನಾನು ನಿನ್ಗೆ 10 ನಿಮಿಷದಲ್ಲಿ ಇಷ್ಟೊಂದು ಸ್ಪೈಕ್ ಆಗೋಯ್ತಾ ಅಂದ್ಕೊಂಡ್ರೆ 5 o'clock ಅಷ್ಟೊತ್ತಿಗೆ 100 ಜನ ಮೇಲೆ ಸೇರಿಬಿಟ್ಟಿದ್ರಲ್ಲಿ ಶೋರೂಮಲ್ಲಿ. ಸೊ ಆಲ್ಮೋಸ್ಟ್ ಪೊಲೀಸ್ ಅವ್ರಿಗೆ ಯಾರೋ ಕಂಪ್ಲೇಂಟ್ ಮಾಡಿದ್ರಂತೆ, ಏನೋ ಇಲ್ಲಿ ತುಂಬ ಏನೋ ಜನ ಸೇರಿದ್ದಾರೆ, ಥ್ರೆಟ್ ಇರ್ಬೋದು, ಏನೋ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿ. ಆಮೇಲೆ ಪೊಲೀಸ್ ಅವರೆಲ್ಲ ಬಂದು ಶೋರೂಮ್ ಅವ್ರನ್ನೆಲ್ಲ ಕೇಳಿ ಏನು ನಡೀತಾ ಇದೆ ಇಲ್ಲಿ, ಯಾರು ಬರ್ತಾ ಇರೋದು ಎಲ್ಲ ವಿಚಾರಿಸ್ಕೊಂಡು ಅವಾಗ ಶೋರೂಮ್ ಅವ್ರು ನನಗೆ ಇನ್ಫಾರ್ಮ್ ಮಾಡಿದ್ರು, ಪೊಲೀಸ್ ಅವರೆಲ್ಲ ಬಂದಿದ್ದಾರೆ, ಬೇಗ ಬಂದ್ಬಿಡಿ ಅಂತ. ಆಕ್ಚುಲಿ ಒಬ್ರು ವ್ಲಾಗ್ ಹಾಕಿದ್ರು, ಇನ್ನ ಬಂದಿರ್ಲಿಲ್ಲ, ಪಾರ್ಟ್ 1 ಪಾರ್ಟ್ 2 ಅಂತೆಲ್ಲ ಹಾಕಿದ್ರು, ಅದ್ರಲ್ಲಿ ಇದ್ರು ಪೊಲೀಸರು ಇದ್ರು ಅದ್ರಲ್ಲಿ. ಬಟ್ ಕ್ರೇಜಿ ರೆಸ್ಪಾನ್ಸ್ ಗುರು. ನಮ್ಮ ಡಾರ್ಲಿಂಗ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅವಳಿ ಮಾಡಿದ್ರು. ಅಂಡ್ ಅವ್ರು ಕೊಟ್ಟಿರೋ ಗಿಫ್ಟ್ಗಳು ಏನು ಸಕ್ಕದಾಗಿದೆ ಗೊತ್ತಾ. ಅದಕ್ಕೆ ನಾನು ವ್ಲಾಗ್ ಮಾಡ್ತಿರೋದು. ಐ ಆಮ್ ನಾಟ್ ಶ್ಯೂರ್ ನ್ಯೂನ್ ವ್ಲಾಗ್ ಅಲ್ಲಿ ಗಿಫ್ಟ್ಸ್ ಎಲ್ಲ ಪ್ರತಿಯೊಂದು ಕ್ಯಾಪ್ಚರ್ ಆಗಿರುತ್ತಾ ಇಲ್ಲ ಅಂತ, ಬಟ್ ನೋಡೋಣ. ಇದು ನಾನು ಅದಕ್ಕೆ ನಾನು ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಒಂದು ಓಪನ್ ಮಾಡ್ಬಿಟ್ಟಿದ್ದೀನಿ. ಯು ವಿಲ್ ಶೋ, ಐ ವಿಲ್ ಹೋಲ್ಡ್. ಆಮೇಲೆ ಇನ್ನೊಂದು ಏನಂದ್ರೆ, ಅಲ್ಲಿ ಯಾವುದು ಓಪನ್ ಮಾಡಿಲ್ವಲ್ಲ ನಾವು, ಸೊ ಮನೆಗೆ ಬಂದ್ಬಿಟ್ಟೆ ನಾವು ಓಪನ್ ಮಾಡಿದ್ದೆ. ಅಲ್ಲಿ ಓಪನ್ ಮಾಡಿದ ಫೋಟೋ ಒಂದೇ ಅನ್ಸುತ್ತೆ. ಕರೆಕ್ಟ್, ನೀನು ವಿಡಿಯೋನಲ್ಲಿ ತೋರಿಸ್ತೀಯಾ? ಅದು ಬಿಟ್ರೆ ಬೇರೆ ಯಾವುದಿಲ್ಲ. ತೊಗೊಂಬೋವು, ತಗೊಂಬರ್ಲಾ? ನೋಡಿ ಇದು ನೆಕ್ಸ್ಟ್ ಲೆವೆಲ್ ಇದೆ ಆ್ಯಕ್ಚುಲಿ. ಇದು ಕೊಟ್ಟಿರೋದು ಅದು ಹೆಂಗೆ ಗ್ಲಿಟರ್ ಆಗ್ತಿದೆ ನೋಡಿ, ಅದು ಮೆಟೀರಿಯಲ್ ಹಂಗೆ ಶೈನಿ ಹೊಡಿತಾ ಇದೆ, ಒಂಥರ ಸೂಪರ್ ಆಗಿದೆ. ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಪಿಕ್ಚರ್ ಸೂಪರ್ ಡ್ಯೂಕ್ ತಗೊಂತಾರ ಅಂತ ಗೊತ್ತಿತ್ತೇನೋ? ನಿಂದು ಪಿಕ್ಚರ್ ಇತ್ತಲ್ಲ ಆಲ್ರೆಡಿ ಹಾಕಿದೆ. ಅದೇ ಅಲ್ಲ, ನಾನು ಒಟ್ಟಲ್ಲಿ KTM ತಗೋತಾ ಇದ್ದೀನಿ ಅಂತ ಗೊತ್ತಿತ್ತಲ್ಲ. ಸೊ ವಾಟ್ ಎವರ್ ಬೈಕ್ ಇಟ್ ಈಸ್ ಅಂದ್ಬಿಟ್ಟು ಸೂಪರ್ ಡ್ಯೂಕ್ ಮಾಡಿಸಿದ್ದಾರೆ. ನಾನು ಅದೇ ಗಾಡಿನೇ ತೊಗೊಂಡಿರೋದು. ಕ್ರೇಜಿ ಆಗಿದೆ ಮಾತ್ರ. ಸೊ ಇವರು ವ್ಲಾಗ್ ಹಾಕಿದ್ದಾರೆ ಇವತ್ತು. ಇವ್ರದ್ದು ಚಾನಲ್ ಹೆಸರೇನೋ ಇದೆ, ನಾನು ಜಸ್ಟ್ ಇರೋ ಒಂದು ನಿಮಿಷ. ಅವರೇ ಆ್ಯಕ್ಚುಲಿ ವ್ಲಾಗ್ ಹಾಕಿದ್ದಾರೆ. ಒಂದೇ ಮಾತು, ಕರ್ನಾಟಕದಲ್ಲಿ ಡಿವಿ ಮುಟ್ಟೆ ಇಲ್ದಿರೋ ಗಾಡಿ ಇಲ್ಲ, ಆ ಬ್ರಹ್ಮ ಹುಟ್ಟಿಸಿರೋ ಹೆಣ್ಣಿಲ್ಲ ಅನ್ನೋ ತರ ನೀವು ಯಾವ್ದಾದ್ರು ಮಾಡಿ ಏನಾದ್ರು ನೋಡಿ. ಇವ್ರ ಚಾನಲ್ ಹೆಸರು ಐ ಆಮ್ ರಾಜೇಶ್ DK. ಈ ಸೈಡ್ ಬಂದ್ರೆ ನಾವೆಲ್ಲ ಹೋಗೋದಿಲ್ಲ. ಸೊ ರಾಜೇಶ್ ಡಿ ಮುಡ್ದಾರ ಗಾಡಿ ಇಲ್ಲ, ಬ್ರಹ್ಮ ಕ್ರೇಜಿ ಮಾತ್ರ ಸಕ್ಕತ್ತಾಗೈತಪ್ಪ ಇದು. ಸೊ ಇದು ಆಕ್ಚುಲಿ ಪಿಕ್ಚರ್ ತುಂಬಾನೇ ಚೆನ್ನಾಗಿದೆ. ಇದೇನೋ ಒಂಥರ ಏನ್ ಎಫೆಕ್ಟ್ ಗೊತ್ತಿಲ್ಲ ನಂಗೆ, ಇದು ತುಂಬಾ ಚೆನ್ನಾಗಿದೆ. ಅಂದ್ರೆ ಇದು ಇನ್ ಪರ್ಸನ್ ಇನ್ನೂ ಸಕ್ಕದಾಗ ಕಾಣಿಸುತ್ತೆ, ನಿಮ್ಗೆ ಕ್ಯಾಮರಾ ಅಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ. ಕ್ರೇಜಿ ಆಗಿದೆ ಒಟ್ಟಿನಲ್ಲಿ. ಸೊ ಇದು ಒಳಗಡೆ ಇದ್ದಿದ್ದು ನನ್ನ ಮಗ ತೆಗ್ದ್ಬಿಟ್ಟಿದ್ದಾನೆ. ದಿಸ್ ಇಸ್ ಒನ್ ಮೋರ್. ಇವರು ಏನೇನಿದೆ ನೋಡೋಣ ಇದರಲ್ಲಿ. ಸೊ ಚಾಕ್ಲೇಟ್ಸ್, ನೆಕ್ಸ್ಟ್ KTMದು ಇದಿದೆ, ಫೋನ್ ಕೇಸ್. ನೆಕ್ಸ್ಟ್ ಅದು ಕರೆಕ್ಟಾಗಿ ನಾನು SOD2 ಅಲ್ಟ್ರಾನೇ ಯೂಸ್ ಮಾಡೋದಂತ ಗೊತ್ತು ನೋಡಿ, ಅದೇ ತಂದವ್ರೆ. KTMದು ಕೀ ಚೈನ್ ನೋಡಿರಲ್ಲ ಹಿಂಗೆ ಏನು ಸೂಪರ್ ಆಗಿದೆ. KTM ಕೀ ಚೈನ್ ಅದು ಆ್ಯಕ್ಚುಲಿ. ಸೊ ನಾನು ಅದು ಇವಾಗ ನಮ್ಮ ಗಾಡಿಗೆ ಇದನ್ನೇ ಯೂಸ್ ಮಾಡೋದು. ನಾನು ಹಾಕೋಣ ಗಾಡಿಗೆ, ಇದನ್ನೇ ಹಾಕ್ತೀನಿ. ಸಕ್ಕತ್ತಾಗಿದೆ ಆ್ಯಕ್ಚುಲಿ ಬಂದಮೇಲೆ KTM. ಆಮೇಲೆ ಇನ್ನೊಂದೇನೋ ಇದೆ. ಸೊ ಒಂದು ಹ್ಯಾಂಡ್ ರಿಟನ್ ನೋಟ್ ಕಳಿಸಿದ್ದಾರೆ. ಇಟ್ ಇಸ್ ಸೋ ಬ್ಯೂಟಿಫುಲ್. ನಾನು ಓದಿ ಹೇಳ್ತೀನಿ ಏನು ಬರೆದಿದ್ದಾರೆ ಅಂತ. ಡಿಯರ್ DV ಅಣ್ಣ, ನಾನು ಓದ್ತೀನಿ.
ಕಷ್ಟಪಡ್ಬೇಡ. Dear DV Anna, I'm a big fan of you and Teju Akka, and I regularly watch both of your YT videos. You really inspire us from your straightforward attitude, swag, mass, and you are the king of Kannada YT community. Congratulations on your new KTM bike. Wishing you many sail and happy rides. Safe. Oh, F adu nangeಲ್ಲ ಅನ್ಕೊಂಡೆ. And best for your and your family. Best future and continued success. From your fan Suraj. SORAJ. ಎಸ್ ಯು ಬರುತ್ತಲ್ಲ. ಇಲ್ಲ ಒಬ್ಬೊಬ್ಬರು ಒಂದೊಂದು ಯೂಸ್ ಮಾಡ್ತಾರೆ ಆಕ್ಚುಲಿ ಈ ತರ ನೀವು ನಿಮ್ಮ ಗಿಫ್ಟ್ಸ್ ಅಲ್ಲಿ ಕೊಟ್ರೆ ನೀವು ಯಾರಂತ ನಮಗೆ ಗೊತ್ತಾಗುತ್ತೆ. ಸೊ ಯೂಶಲಿ ತುಂಬಾ ಜನ ಇರ್ತಾರಲ್ಲ, ಹೆಸರು ಸ್ವಲ್ಪ ಮರ್ತೋಗುವಂತ ಚಾನ್ಸಸ್ ಇರುತ್ತೆ. ಈ ತರ ಕೊಟ್ಟಾಗ ವಿಲ್ ರಿಮೆಂಬರ್. ಸೊ ಥ್ಯಾಂಕ್ ಯು ಸೂರಜ್. ನೆಕ್ಸ್ಟ್ ನೋಡೋಣ. And this one is so special. I have to show you. ಇದೆಲ್ಲ ಗೋಲ್ಡ್ ಸಿಲ್ವರ್ ಹಾಕೊಡ್ತಾರಲ್ಲ. ಐ ಆಮ್ ನಾಟ್ ಶೋರ್ ಇದು ಸಿಲ್ವರ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಗೋಲ್ಡ್ ಸ್ಮಿತ್ ಅವ್ರು ಕೊಟ್ಟಿರೋದು ಇದನ್ನ ಅವರೇ ಮಾಡ್ತಾರ ಅವರು. ಇಲ್ಲಿ ಡಾಲರ್ ಕೊಟ್ಟಿದ್ದಾರೆ ಅವರು. ಇಲ್ಲಿ ನೋಡಿ, ಐ ಥಿಂಕ್ ಇಟ್ಸ್ ಅ ಸಿಲ್ವರ್ ಒನ್ ಬಟ್ ಐ ಆಮ್ ನಾಟ್ ಶೋರ್. DV ಅಂತ ಹಾಕಿ. ಇದು ಆಕ್ಚುಲಿ ಹುಡುಗಿರ್ ಹಾಕೊಳ್ಳೋತರ ಇದೆಲ್ಲ. ಇವಾಗ ಫೋಕಸ್ ಆಯ್ತು. ಇದು ಆಕ್ಚುಲಿ ನಾನು ಹಾಕೊಬಹುದು. ನನ್ನ ಹತ್ರ ಸಿಲ್ವರ್ ಚೈನ್ ಇದೆಲ್ಲ, ಯಾರೋ ಗಿಫ್ಟ್ ಮಾಡಿ ಹಾಕೋಬಹುದು. ತುಂಬಾ ಚೆನ್ನಾಗಿದೆ ಆಕ್ಚುಲಿ. DV ಬ್ಯೂಟಿಫುಲ್. ಎಷ್ಟೆಲ್ಲ ತಲೆ ಓಡಿಸಿ ಏನೆಲ್ಲ ಕೊಡ್ತೀರಪ್ಪ ನೀವು. ನಮ್ಗೆ ಇಷ್ಟೆಲ್ಲ ತಲೆನೇ ಓಡಲ್ಲ ಅಲ್ಲ ದೀಪು. ನೀನ್ ಹೇಳಿದ್ದೆ ಥರ್ಸ್ಡೇ ಅವ್ರು ಅದನ್ನ ಪ್ಲಾನ್ ಮಾಡಿ ಅಲ್ಲಿ ಹೋಗಿ ಮಾಡಿಸ್ಕೊಂಬಂದು ಅಷ್ಟೆಲ್ಲ ಎಫರ್ಟ್ಸ್ ಆಗ್ತಾರಲ್ಲ. ಅಂಡ್ ಇದು This is already open. ನನ್ನ ಮಗ ಬಿಟ್ಟಿಲ್ಲ ವಿಡಿಯೋ ಮಾಡೋದಕ್ಕೆ. ಇದು ಹ್ಯಾಂಪರ್ KTC ಟ್ರೈಬ್ ಅವ್ರು ಕೊಟ್ಟಿರೋದು. ಕರ್ನಾಟಕ ಟ್ಯಾಲೆಂಟ್ ಟ್ರೈಬ್ ಅವ್ರು ಕೊಟ್ಟಿರೋದು. ಸಮರ್ಥ ಅಂದ್ಬಿಟ್ಟು ಅವ್ರ ಹೆಸರು. ಸಮರ್ಥ ಉಪ್ಪಾರಪೇಟೆನ ಏನೋ ಬರುತ್ತೆ. ಸೊ ಇದರಲ್ಲಿ ಜಾಗ್ರಿ ಕುಕ್ಕೀಸು, ಕಜ್ಜಿಕಾಯಿ, ಗುಜಿಯಾ ಅಂತಾರೆ. ಇದು ಫೋಟೋ ಮೇಲೆ ಇಟ್ಟಿದ್ದಿಲ್ಲ, ಹೋಗಿ ಸ್ಕ್ರಾಚ್ ಆಗಲ್ವಾ? ಸಾರಿ. ಇವನೊಬ್ಬನು ಆರ್ಡರ್ ಮಾದೇಶ ನೋಡಿ ಜಡ್ಜ್ ಥರ ಇದು ಯಾಮಾರಿಕೊಂಡವನೆ ನನ್ನ ಮಗ. ನಮ್ಮ ಕೇಕ್ ಬಂದಿದ್ದು ಲಾಸ್ಟ್ ಟೈಮ್ ಒಂದು ಕೇಕ್ ತರಿಸಿದ್ದೆ. ಸೊ ಇವರು ಹ್ಯಾಂಪರ್ ಎಲ್ಲ ಕಳಿಸಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿತ್ತು ಈ ಹ್ಯಾಂಪರ್ ಆ್ಯಕ್ಚುಲಿ ನೋಡೋದಕ್ಕೂ. ಇನ್ನೂ ಸುಮಾರು ಥಿಂಗ್ಸ್ ಇತ್ತು. ಅರ್ಧ ತಿಂದಿದ್ದೀವಿ, ಅರ್ಧ ಇದೆ ಇಲ್ಲಿ. ಇಂಡಿಯನ್ ಸ್ವೀಟ್. ಆ್ಯಕ್ಚುಲಿ ಒಂದು ಗಿಫ್ಟ್ ಮಿಸ್ ಆಗ್ಬಿಟ್ಟಿದೆ. ಹೌದಾ? ಏನು? ನಮ್ಮ ಸಾಯಿ ಕುಶಾಲ್ದು ಮುಳ್ಬಾಗಿಲು ದೋಸೆ. ಏನು ಮಿಸ್ ಆಗಿದೆ? ದೋಸೆ. ಅವನು ಒಂದು ದೋಸೆ ತಗೊಂಬಂದ್ಬಿಡ್ತಾನೆ ಬಾ ನಿನ್ಗಲ್ಲಿ. ಮುಳ್ಬಾಗಿಲು ಫೇಮಸ್ ಅಲ್ಲ ಅದು. ಅವನು ಒಂದು ವೈಟ್ ಬಾಕ್ಸ್ ಎತ್ಕೊಂಬಂದಿದ್ದ. ಮೋಸ್ಟ್ಲಿ ಅದ್ರಲ್ಲಿ ಕೀ ಚೈನೇ ಇದೆ ಅನ್ಸುತ್ತೆ. ಹೇಳಿದ ಅಣ್ಣ ಮನೆಗೆ ಹೋದ್ಮೇಲೆ ಓಪನ್ ಮಾಡ್ರಿ ಅಂತ. ಅಲ್ಲಿ ಎಲ್ಲೋ ಮಿಸ್ ಆಗಿದೆ. ಇವಾಗ ಶೋರೂಮ್ಗೆ ಫೋನ್ ಮಾಡಿ ಹೇಳಿದ್ದೀನಿ ಹುಡುಕ್ರಿ ಅಂತ. ಒಂದು ಚಿಕ್ಕದು ವೈಟ್ ಬಾಕ್ಸ್ ಇದೆ, ವೈಟ್ ಕವರ್ ಮಾಡಿದ್ದಾನೆ ಅವನು. ಅದೊಂದು ಮಿಸ್ಸಿಂಗ್ ಇದೆ, ಎಲ್ಲ ಕವರ್ ಮಾಡಿದ್ವಿ. ಬಟ್ ಒನ್ ಮೋರ್ ಥಿಂಗ್, ಬೈಕ್ ನಾವು ಮನೆಗೆ ಇನ್ನೂ ತಂದಿಲ್ಲ. ಆ ಬೈಕ್ ಆ್ಯಕ್ಚುಲಿ ಇನ್ನೂ ತಂದಿಲ್ಲ. ಬೈಕ್ ಇನ್ನೂ ಶೋರೂಮಲ್ಲೇ ಇದೆ. ಸೊ ಅವತ್ತು ನಾವು ಅನ್ವೀಲ್ ಮಾಡಿ ಆ ಪ್ರೋಗ್ರಾಮ್ ಫಸ್ಟ್ ಮುಗಿಸ್ಕೊಂಬಿಡೋಣ, ಬೈಕ್ ಆಮೇಲೆ ತರೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಒಂದು ಫಸ್ಟ್ ಆಫ್ ಆಲ್ ನಾನು ನಂಬರ್ ಬೇಕಾ ಗಾಡಿಗೆ ನಂಬರ್ ಹಾಕ್ಸ್ತಾ ಇದ್ದೀನಿ. ನಂಬರ್ ಇನ್ನೂ ಬಂದಿಲ್ಲ. ಆ್ಯಂಡ್ ಆಕ್ಸೆಸರೀಸ್ ಫ್ಯೂ ಬೇಸಿಕ್ ಆಕ್ಸೆಸರೀಸ್ ತರಿಸ್ತಾ ಇದ್ದೀನಿ. ಅದನ್ನು ಆನ್ ದ ವೇ ಇದೆ. ಪ್ರಾಬ್ಲಿ ಈ ವಾರ ಎಲ್ಲ ಮುಗಿಯುತ್ತೆ, ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಅದಾಗಿದ್ರೂ ನಾನು ಒಟ್ಟಿಗೆ ಅಲ್ಲಿ ಅವತ್ತು ಬೈಕ್ ತೊಗೊಳ್ಳೋ ಥರ ಇಟ್ಕೋತಾ ಇರಲಿಲ್ಲ. ಯಾಕಂದರೆ ನಮ್ಮ ಡಾರ್ಲಿಂಗ್ಸು ಲಾಸ್ಟ್ ಟೈಮು ಹಿಂಗೆ ಮಾಡಿದ್ರು. ಎಲ್ಲೋ ಹೋಗಿದ್ದೆ, ನನ್ನ ಹಿಂದೆನೇ ಫಾಲೋ ಮಾಡ್ಕೊಂಡು ಎಷ್ಟು ದೂರ ಫಾಲೋ ಮಾಡ್ಕೊಂಡು ಬಂದಿದ್ರು ಆ್ಯಕ್ಚುಲಿ. ಸೊ ಅದೊಂದು ಸ್ವಲ್ಪ ಅವ್ರಿಗೆ ರಿಸ್ಕಿ. ಸೊ ದೇ ಪುಟ್ ದೆಮ್ಸೆಲ್ವ್ಸ್ ಇನ್ ಡೇಂಜರ್. ಅದಕ್ಕೆ ಅದಾಗಬಾರ್ದು ಅಂದ್ಬಿಟ್ಟು ನಾನು ಮತ್ತೆ ವೀಕೆಂಡ್ ಸ್ಯಾಟರ್ಡೇ ಬರ ಅಲ್ವಾ, ತುಂಬ ಜಾಮ್ ಇರುತ್ತೆ. ಅಲ್ಲಿಂದ ಬರೋಕ್ಕೂ ಆಗಲ್ಲ ನೈಟಲ್ಲೆಲ್ಲ. ಒಂದೇನಂದ್ರೆ ನಾನು ಅದನ್ನ ಶೋರೂಮಿಂದ ತೊಗೊಂಡು ಮನೆಗೆ ಬರೋದನ್ನ ಕ್ಯಾಪ್ಚರ್ ಮಾಡಬೇಕು ಅಂದರೆ ದಿ ಎನ್ವೈರ್ನ್ಮೆಂಟ್ ಶುಡ್ ಬಿ ವೆರಿ ಪೀಸ್ಫುಲ್. ನಾನೆಲ್ಲ ಅಡಿ ಬಿಡಿಲಿ ಮಾಡೋಕ್ಕಾಗಲ್ಲ ಅದನ್ನ. ಸೊ ಎಸ್, ಮೆಸ್ಸಿ ಆಗಿರುತ್ತೆ ಅದೆಲ್ಲ. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಬೈಕ್. ಥ್ಯಾಂಕ್ ಯು. ನಿಧಾನ ಕೊಡ್ಸು, ಆರಾಮಾಗಿ. 10 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಮಾಡ್ತೀನಿ. ನೀನೇ ನಾನು ಸ್ವಲ್ಪ ನನ್ನ ಹತ್ರ ಸಾಲ ಇಸ್ಕೊಂಡಿದ್ದೆ, ವಾಪಸ್ ಕೊಟ್ಟಿಲ್ಲ. ಹೌದಪ್ಪ, ನನ್ನ ಹೆಂಡತಿ 1 ಲಕ್ಷ ಸಾಲ ಕೊಟ್ಟವಳೆ. ನಿಂಗೆ ಎಷ್ಟು ಬೇಕಿತ್ತು ಅಷ್ಟು ಕೊಟ್ಟೆ, ಇನ್ನೂ ಕೊಡ್ತಿದ್ದೆ ಕೇಳಿದ್ರೆ. 1 ಲಕ್ಷ ಅಂತ ಹೇಳಿದ್ಕೆ ಹೋಗ್ಬಿಡ್ತು. 1 ಲಕ್ಷ ಇಲ್ಲ ಅಂದ್ರೂ ಶೋರೂಮ್ ಅವ್ರು ನನಗೆ ಕೊಡ್ತಾರ, ಬೈಕು ಕೊಡಲ್ಲ ತಾನೆ. ಸೊ ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಆಯ್ತು, ಸಾಕು. ಸೊ ನನ್ನ ಹೆಂಡತಿದು ಕಾಸು ಇದೆ ಇದರಲ್ಲಿ. ಬಡ್ಡಿ ಇಲ್ಲದೆ ಕಾಸು ಕೊಟ್ಟಿದ್ದೀನಿ. ಬಡ್ಡಿ ಇಲ್ಲದೆ ಅದು ಯಾರು ಈ ಕಾಲದಲ್ಲಿ ಬಡ್ಡಿ ಇಲ್ಲದೆ ಕಾಸು ಕೊಡ್ತಾರೆ? ಯಾರು ಕೊಡಲ್ಲ. ನಾನು ಮಾತ್ರ, ಹೆಂಡತಿ ಮಾತ್ರ ಕೊಡೋದು. ಸೊ ಎಸ್, ಜೋಕ್ಸ್ ಅಪಾರ್ಟ್, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಬೈಕ್. ನಿಧಾನ ಕೊಡಿಸು. ದಟ್ ಇಸ್ 1390 ಅಷ್ಟು CC ಬೈಕ್. ಏನಾಗ್ಬಿಡೈತಿ ಇವಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಇವರು ಹೇಳೋದು ಕೇಳಿಸ್ಕೊಂಡು ಭಯ ಪಟ್ಬಿಟ್ಟವಳೆ ಫುಲ್ಲು. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಪವರ್ಫುಲ್ಲು, ಒಂದೇ ವೀಲಲ್ಲಿ ಹೋಗೋದು, ಒಂದು ವೀಲ್ ನೆಲದ ಮೇಲೆ ಇರಲ್ಲ ಅಂತೆಲ್ಲ. ನಿರಂಜನ್ ಇವ್ರ ಪ್ರೊಫೈಲ್ನ ನಾನೇ ಮ್ಯಾನೇಜ್ ಮಾಡ್ತಿದ್ದೆ ವೆನ್ ಹಿ ವೆಂಟ್ ಫಾರ್ ದಿಸ್ ಮೀಟಪ್.
ಸೊ ಎಲ್ಲ ರೀಮೆನ್ಷನ್ಸ್ ಮಾಡು ಅಂತ ನನಗೆ ಹೇಳಿದ್ದ. ಸೊ ರೀಮೆನ್ಷನ್ಸಲ್ಲಿ ನಿರಂಜನ್ ತಾನೆ ಅವ್ರ ಹೆಸರು, ನಿರಂಜನ್ ಅವರು ಯಾವುದೋ Q&A ಮಾಡ್ತಾ ಇದ್ರು. ಅದ್ರಲ್ಲಿ ಹೇಳ್ತಾ ಇದ್ರು ಒಂದೇ ವೀಲಲ್ಲಿ ಹೋಗುತ್ತೆ ಬೈಕು, ಯಾವಾಗ ನೀನು ಗಾಡಿ ಓಡಿಸಿದ್ರು ಗೇರ್ಸ್ ಹಾಕೊಂಡೇ ಓಡಿಸ್ಬೇಕು ಅಂತ. ನಂಗೆ ಫುಲ್ ಭಯ ಆಗ್ಬಿಡ್ತು ಅದು ಕೇಳಿಸ್ಕೊಂಡು ಸ್ವಲ್ಪ. ಅಂದರೆ ಇಟ್ಸ್ ವೆರಿ ಪವರ್ಫುಲ್ ಬೈಕ್. ಸೊ ಯಾ ರಿಸ್ಕ್ ಇದ್ದೇ ಇದೆ, ಬಟ್ ನಥಿಂಗ್ ದಟ್ ವಿ ಹ್ಯಾವನ್ಟ್ ಸೀನ್. ಡೈಲಾಗ್ ಹೊಡಿತಾನೆ. ಸೊ ಯಾವ ನಂಬರ್ ಹಾಕ್ಸ್ತಾ ಇದೆಯಾ ಬೈಕ್ಗೆ ಹೇಳ್ತೀಯ ಹೇಳಲ್ವಾ? ನಾಟ್ ಎಟ್, ಬೈಕ್ ಬರಲಿ ಫಸ್ಟು, ನಂಬರ್ ಬರಲಿ ಆಮೇಲೆ. ಆ ನಂಬರ್ ಬಂದಮೇಲೆ ಹೇಳ್ತೀವಿ. ಇದನ್ನೆಲ್ಲ ತೋರಿಸ್ಬೇಕಾಗಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ, ಒಂದು ಬರೀ ಆಚೆ ಹೋಗಿದ್ದ. ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಬಂದಿದ್ದೀರಾ. ತುಂಬ ಜನ ಹೋಗಿರೋದನ್ನ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದಾರೆ. ಇಟ್ ಇಸ್ ಸೋ ಸ್ಪೆಷಲ್ ಅಲ್ಲ, ಚೆನ್ನಾಗಿ ಮಾಡಿದಾರಲ್ಲ, ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬಾ ಕಾಂಟೆಂಟ್ ಕ್ರಿಯೇಟರ್ಸ್ ಬಂದಿದ್ರು, ತುಂಬಾ ಕಾಂಟೆಂಟ್. ಈ ಸತಿ ಮಾಡಿರೋ ಕಾಂಟೆಂಟ್ ಎಲ್ಲ ಇಷ್ಟ ಆಯ್ತು ನನಗೆ ಸುಮಾರು ಸಜೆಷನ್ಸ್ ಎಲ್ಲ ಬಂತು, ನೋಡಿದೆ, ಚೆನ್ನಾಗಿದೆ. ಆಕ್ಚುಲಿ ನಾನು ಪೋಸ್ಟ್ ಮಾಡಕ್, ನಾನು ಇನ್ಸ್ಟಾಗ್ರಾಮ್ ರೀಲ್ ಪೋಸ್ಟ್ ಮಾಡಕ್ ಮುಂಚೆನೆ ಒಬ್ರು ಹಾಕಿದ್ರು, ಅವ್ರದ್ದೇ ಸಖತ್ ವೈರಲ್ ಹೋಗಿತ್ತು. ಅವ್ರದ್ದೇ ಆಲ್ಮೋಸ್ಟ್ 65K ಲೈಕ್ಸ್ ಏನೋ ಬಂದಿತ್ತು ಅವಾಗ, ಅವ್ರದೇನೆ ಚೆನ್ನಾಗಿ ಬಂದಿತ್ತು, ಅದೂ ಸಖತ್ತಾಗಿತ್ತು ರೀಲ್. ನಾನೇ ರೀಪೋಸ್ಟ್ ಅನಾಮಿಕಾ ವ್ಲಾಗ್ಸ್, ಕರೆಕ್ಟ್, ಅನಾಮಿಕಾ ಅಂತನೋ ಇತ್ತು, ಅನಾಮಿಕಾ ಬೆಂಗಳೂರು ಅವ್ರ ಬ್ಲಾಗ್ಸ್ ಏನೋ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ಥರ ಪ್ಲೇನ್ ಕಿಸ್ ಕೊಡು ನೀನು. ಒಂದೊಂದ್ಸತಿ ಅನ್ಸುತ್ತೆ ನಮ್ಮನ್ನ ನೋಡಕ್ ಇಷ್ಟು ದೂರದಿಂದ ಎಲ್ಲ ಬರ್ತಾರೆ, ಇಷ್ಟೆಲ್ಲ ಮಾಡ್ತಾರೆ ಜನ. ನಾನೊಂದು ಕಾಫಿ ಕೂಡ ಕೊಡ್ಸಿಲ್ಲ. ಆತರ ನಾನು ಕೇಕು ಕಾಫಿ ಎಲ್ಲ ಕೊಡ್ಸಿದ್ದೀನಿ ಶೋರೂಮ್ ಅಲ್ಲಿ. ಅಲ್ಲ, ಆತರ ಅನ್ಸುತ್ತಲ್ಲ, ಅದನ್ನ ಹೇಳಿದ್ದು. ಕಾಫಿ ಕೂಡ ಕೊಡ್ಸಿಲ್ಲ ಅಂತ. ನನ್ನ ಆಸೆ ಏನ್ ಗೊತ್ತಾ? ಏನು ಅಂದ್ರೆ ಯಾವಾಗ ಅದ್ ಮಾಡ್ತೀನೋ ಗೊತ್ತಿಲ್ಲ. ಇನ್ನೊಂದು ಮಗು ಬೇಕಂತನಾ? ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಂದು ಒಳ್ಳೆ ಬ್ಯಾಟಿಂಗ್, ಒಳ್ಳೆ ಭೋಜನ ಹಾಕ್ಸ್ಬೇಕು, ಒಂದು ಒಳ್ಳೆ ಊಟ ಹಾಕ್ಸ್ಬೇಕು, ನಾನ್ ವೆಜ್ಜು ಅಂತ ಭಾರಿ ಆಸೆ ಇದೆ ನನಗೆ. ಅದು ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ನಾನು ಒಟ್ಟಿನಲ್ಲಿ ಅದಂತೂ ಮಾಡಲೇಬೇಕು. ನಾನು ಒಳ್ಳೆ ನಾನ್ ವೆಜ್ಜು ಎರಡು ಮಾಡಿಸ್ತೀನಿ. ಬಟ್ ಸ್ವಲ್ಪ ಕಷ್ಟ, ನೋಡೋಣ ಏನು ಕಷ್ಟ. ಕ್ರೌಡ್ ಮ್ಯಾನೇಜ್ ಮಾಡೋದು ಎಷ್ಟು. ಇವಾಗ ಏನಾಗುತ್ತೆ ಅಂದರೆ, ನೀನು ಮದುವೆಗೆ ಎಷ್ಟು ಕಾರ್ಡ್ ಕೊಟ್ಟಿರ್ತೀಯ ಅಷ್ಟು ಜನ ಬರ್ತಾರೆ ಅನ್ನೋದು ಒಂದು ಲೆಕ್ಕ ಇರುತ್ತೆ ಬೇಬಿ. ನೀನು ಅಷ್ಟಕ್ಕೆ ಅಡುಗೆ ಮಾಡಿಸ್ತೀಯ, ಯೂಶಲಿ ಎಲ್ಲರೂ ಹಂಗೆ ಮಾಡಿಸೋದು. ಸೊ ಇಲ್ಲಿ ನಾವು ಎಷ್ಟು ಜನ ಬರ್ತಾರಂತ ಲೆಕ್ಕನೇ ಇರಲ್ವಲ್ಲ ನಮಗೆ. ಒಂದು ಇಷ್ಟು ಜನ ಬರ್ತಾರೆ ಅಂತ ಇದ್ರೆ ಅದ್ರ ಮೇಲೆ 200 ಜನ ಹೆಚ್ಚು ಕಮ್ಮಿ ಬಿಡು. ಒಂದು ಬೇಜಾರ್ ಪ್ರಾಬ್ಲಮ್ ಏನು ಗೊತ್ತಾ? ನಮ್ಮ ಫ್ಯಾನ್ಸ್ ಎಲ್ಲ ಫುಲ್ ಕರ್ನಾಟಕ ಸ್ಪ್ರೆಡ್ ಔಟ್ ಆಗಿದ್ದಾರೆ, ಒಂದ್ ಜಾಗಕ್ಕೆ ಬರಕ್ಕಾಗಲ್ಲ. ಇವಾಗ ಬರೀ ನಾನು ಎಲ್ಲೋ ಬೆಂಗಳೂರಲ್ಲಿ ಮಾತ್ರ ಕರಿತೀನಿ ಅಂದ್ರೆ ಬರೀ ಪಾಪ ಇಲ್ಲಿರೋರ್ಗೆ ಅನುಕೂಲ ಆಗುತ್ತೆ ಬರಕ್ಕೆ. ಬೇರೆ ಎಲ್ಲೆಲ್ಲೋ ಡೈ ಹಾರ್ಡ್ ಫ್ಯಾನ್ಸ್ ಇರ್ತಾರೆ, ತುಂಬಾ ದೂರ ಇರೋರೆಲ್ಲ ಬರಕ್ಕಾಗಲ್ಲ. ಇವಾಗ ಈ ಡೆಲಿವರಿಗೆ ತಗೋ ಎಲ್ಲಾನು ನಾನು ಬೆಂಗಳೂರಲ್ಲೇ ಮಾಡಬೇಕು. ಸೊ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇರೋರಿಗೆಲ್ಲ ಕಷ್ಟ ಆಗುತ್ತೆ. ಎಸ್, ಕರೆಕ್ಟ್. ಸೊ ದಟ್ ಈಸ್ ಒನ್ ಮೇಜರ್ ಚಾಲೆಂಜ್. ಅದೊಂಥರ ಬಯಸ್ಡ್ ಆಗೈತೆ. ಯಾವಾಗೂ ನಾನು ಒಂದೇ ರೀಜನಲ್ಲೇ ಮಾಡೋಕ್ಕಾಗಲ್ಲ. ಆಕ್ಚುಲಿ ನೀನು ಯಾವಾಗಲೂ ಬೆಂಗಳೂರಲ್ಲೇ ಮೀಟಪ್ ಮಾಡಿರೋದು ತಾನೇ? ಹೌದು, ಮೆಜಾರಿಟಿ ಎಲ್ಲ ಮೈಸೂರಲ್ಲಿ ಒಂದ್ಸರಿ ಮಾಡಿದ್ದೆ. ಬಟ್ ಅದು ಆ್ಯಕ್ಚುಲಿ ನಾನು ಇನ್ ಕೊಲಾಬ್ರೇಷನ್ ವಿತ್ ಅ ಕೆಫೆ ಮಾಡಿದ್ದು. ಅದೇ ಏನೋ ಕೆಫೆ ಬರುತ್ತೆ, ಅದು ಬೈಕರ್ಸ್ ಕೆಫೆ ಮೈಸೂರು, ಬೈಕರ್ಸ್ ಕೆಫೆ ಮೈಸೂರು ಅವರು. ಸೊ ಆ ಥರ ಅವ್ರವ್ರ ಡಿಸ್ಟ್ರಿಕ್ಟಲ್ಲಿ ಯಾರಾದರೂ ಇನಿಷಿಯೇಟಿವ್ ತೊಗೊಂಡು ಅಲ್ಲಿ ಮೀಟಪ್ ಮಾಡಬೇಕು ಅಂತ ಮಾಡಿದ್ರೆ ನಾವು ಇನ್ ಕೊಲಾಬ್ರೇಷನ್ ಮಾಡ್ಬೋದು. ನಮ್ಗೆ ಈಸಿ ಆಗುತ್ತೆ ಅವಾಗ, ಸ್ವಲ್ಪ ವೆನ್ಯೂ ರೆಡಿ ಇರುತ್ತಲ್ಲ. ಸೊ ಅವಾಗ ನನ್ಗೆ ಈಸಿ, ಯಾಕಂದ್ರೆ ನನ್ಗೆ ಬೇರೆ ಎಲ್ಲೆಲ್ಲಿ ಏನೇನು ಇರುತ್ತೆ ಅಂತ ನನ್ಗೆ ಗೊತ್ತಿರಲ್ಲ. ಹೌದು. ಸೊ ಅದೊಂದು ಮೇಜರ್ ಪ್ರಾಬ್ಲಮ್ ನಮ್ದು ಸೋಷಿಯಲ್ ಮೀಡಿಯಾ. ಹುಬ್ಳಿ, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಮಂಗಳೂರು, ಎಷ್ಟು ಎಲ್ಲ ಊರುಗಳು ಕವರ್ ಮಾಡ್ಬೇಕು ನಾನು. ಈ ಕಡೆ ಕೋಲಾರಿಂದ ಹಿಡ್ದು ನಾರ್ತ್ ವಿಜಯಪುರ ವರ್ಗೂ ಎಲ್ಲ ಊರು, ಎಲ್ಲ ಡಿಸ್ಟ್ರಿಕ್ಟು ಕವರ್ ಮಾಡಬೇಕು.